ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ತುಂಬ ರುಚಿಯಾಗಿರುವಂತಹ ಮಾವಿನಕಾಯಿ ಬೂತ್ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೂತ್ಗೊಜ್ಜು ಅಂತ ಯಾಕೆ ಹೆಸರು ಬಂತು ಅಂತ ನನಗೆ ಗೊತ್ತಿಲ್ಲ, ಆದರೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಕೂಡ. ಅನ್ನದ ಜೊತೆಗೆ ಇದೊಂದು ಇದ್ದುಬಿಟ್ರೆ ಆರಾಮಾಗಿ ಊಟ ಮಾಡ್ಬೋದು. ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ್ದು. ನಾರ್ಮಲ್ಲಾಗಿ ನಾವು ಮಳೆಗಾಲಕ್ಕೆ ಅಂತ ಮಾವಿನಕಾಯಿನ ತಂದು ಬೇಯಿಸಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಕೊಸಗಾಯಿ ಮಾವಿನಕಾಯಿ ಅಂತ ಹೇಳ್ತೀವಿ. ಅದನ್ನಾದರೂ ಉಪಯೋಗಿಸ್ಕೋಬೋದು. ಅದಿಲ್ಲ ಅಂತ ಅಂದರೆ ಹಸಿ ಮಾವಿನಕಾಯಿನೇ ಉಪ್ಪು ಹಾಕಿ ಬೇಯಿಸಿ ತೊಗೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 4 ಮಾವಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, ಆಮೇಲೆ ಸೂಜಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದಕ್ಕೆ ಸೂಜಿ ಮೆಣಸಿದ್ರೆ ಬೆಸ್ಟು. ನನ್ನ ಹತ್ರ ಹಸಿದಿರಲಿಲ್ಲಾಗಿತ್ತು, ಒಣಗಿದ ಸೂಜಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳು, ಇವಿಷ್ಟನ್ನು ಹಾಕಿ ರುಬ್ಕೊಂಡು ಬನ್ನಿ. ಆಮೇಲೆ ಮಾವಿನಕಾಯಿನ ಈ ಥರ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ಸಿಪ್ಪೆ ಬಿಡಿಸಿ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಳ್ಳೋಣ. ಎಷ್ಟು ಈಸಿ ಅಂತಂದರೆ 5ರಿಂದ 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡಬಹುದು ಮತ್ತು ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿ ಖಾರ ಖಾರ ಆಗಿ ತುಂಬ ಸಿಂಪಲಾಗಿ ಮಾಡುವಂತಹ ಒಂದು ಅಡುಗೆ. ಇದಕ್ಕೆ ಸಿಹಿ ಮೊಸರನ್ನ ಹಾಕ್ಕೊಳ್ಳಿ. ಕೆಲವೊಬ್ಬರು ಕಾಯಿ ತುರಿನ ರುಬ್ಬಿ ಹಾಕ್ಕೊಳ್ಳಲ್ಲ, ಬರೀ ಮೊಸರಾಕಿ ಮಾಡ್ತಾರೆ. ಅದನ್ನು ಆ ಥರನೂ ಮಾಡಬಹುದು. ಕಾಯಿ ತುರಿ ಹಾಕಿದ್ರೆ ಜಾಸ್ತಿ ಹುಳಿ ಇರಲ್ಲ ಅಂತ ಕಾಯಿ ತುರಿನ ಹಾಕ್ತಾ ಇರೋದು, ಆಯಿತಾ. ಈ ಸೌಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕೈಯಲ್ಲೇ ಅದನ್ನು ಚೆನ್ನಾಗಿ ಕಿವುಚಿದ್ರೆ ಮಾತ್ರ ಟೇಸ್ಟ್ ಬರೋದು. ಅದಕ್ಕೆ ಸೌಟೆಲ್ಲ ನಾನು ಹಾಕಿ ಆಮೇಲೆ ಬೇಡ ಅಂತ ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಕಿವುಚಿ ಇವಾಗ ರೆಡಿ ಮಾಡಿದ್ದೀನಿ. ಲಾಸ್ಟಲ್ಲಿ ಒಂದು ಸೂಪರಾಗಿರುವಂತಹ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಸಿಂಪಲ್ ಆಗಿರುವಂತಹ ರುಚಿಯಾದ ಹುಳಿ ಹುಳಿ ಖಾರ ಖಾರವಾಗಿರುವಂತಹ ಮಾವಿನಕಾಯಿ ಬೂತ್ಗೊಜ್ಜು ಅನ್ನದ ಜೊತೆ ಸವಿಯೋಕೆ ಸಿದ್ಧವಾಗಿದೆ. ತುಂಬಾ ಸಿಂಪಲ್ ಮತ್ತು ತುಂಬಾ ರುಚಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು.